ಮೆಲ್ಲ ಬಳಿ ಸೆಳೆದು ಸೆಳೆದು ಸ್ವಪ್ನಗಳು. ಈಗ ನೀನ್ ಬಂದಿದ್ಯಾ, ನಂಗೂ ಸ್ವಲ್ಪ ಧೈರ್ಯ ಬಂತು. ಇವತ್ತಾದ್ರೂ ಸೀರೆ ಹಾಕೊಂಬರ್ಬೋದಿತ್ತು ನೀವು. ಯಾಕೆ ನಾ ಹಾಕಿರೋದು ಚೆನ್ನಾಗಿಲ್ವಾ? A significant role in a gangster film. ಜೈಲಲ್ಲಿ ಅಂದರಾಗಿದೆ. ನನಗೆ ಭಯ ಜಾಸ್ತಿ ಬರುತ್ತೆ. ಎಲ್ಲರೂ ಕಾಮೆಂಟ್ಸ್ ಅಲ್ಲಿ ನನ್ನ ಬಗ್ಗೆ ಏನೇನ್ ಮಾತಾಡ್ತೀರಾನು. ಅಪ್ಪುನೇ ಎಲ್ರಿಗೂ ಇಷ್ಟ ಇಲ್ಲ, ಸೊ ಅಪ್ಪು ಬಗ್ಗೆ ನಾನೇನ್ ಮಾತಾಡ್ಬೇಕು. ಅವರು ಪಫ್ ಸ್ಲೀಪ್ ಫ್ರಮ್ ಹಿಯರ್ ಅಂಡ್ ಸಮ್ ಕಲರ್ ಕಾಂಬಿನೇಷನ್ ಫ್ರಮ್ ಸಮ್ವೇರ್ ಎಲ್ಸ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಬಲರಾಮನ ದಿನಗಳು ಇನ್ನೇನು 26 ಜೂನ್ ಇನ್ನೇನು ರಿಲೀಸ್ ಆಗ್ಲಿಕ್ಕಿದೆ. ಸೊ ಸದ್ಯಕ್ಕೆ ಇವತ್ತು ನಾವು ಈ ಟ್ರೇಲರ್ ಲಾಂಚ್ ಇವೆಂಟ್ ಅಲ್ಲಿ ಇದ್ದೇವೆ. ನಮ್ಮ ಜೊತೆಗೆ ಈ ಸಿನಿಮಾದ ನಾಯಕ ನಟಿಯಾಗಿರುವಂತಹ ದ ವೆರಿ ಗಾರ್ಜಿಯಸ್ ಪ್ರಿಯಾ ಆನಂದ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹೇಗಿದ್ದೀರಾ ಮ್ಯಾಮ್? ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಬಲರಾಮನ ದಿನಗಳು ಇನ್ನೇನು ನಾಡ್ದು ರಿಲೀಸ್ ಆಗ್ತಾ ಇದೆ. ಸೊ ಹೇಗೆ ಅನಿಸ್ತಾ ಇದೆ? ಬಹಳ ಖುಷಿ ಆಗ್ತಿದೆ. 26th ರಿಲೀಸ್ ಆಯ್ತು. ಆಗ್ತಿದೆ ನಮ್ಮ ಪಿಕ್ಚರ್ and only 3 more days to go. Today was our trailer launch and thanks to Dhruva for launching it, and I'm excited like everyone else because our dinagalu aamele so many years have passed and finally Chaitanya sir is doing another gangster film. ಮ್ಯಾಮ್, ಏನು ಅಂತ ಹೇಳಿದ್ರೆ ನಿಮ್ಮ ಒಂದು ಪಾತ್ರ ಬಹಳಷ್ಟು ಈಗಾಗಲೇ ಒಂದು ಶುರು ಸಾಂಗ್ ಆಗಿರ್ಬೋದು ಬಹಳಷ್ಟು ಜನ ಇಷ್ಟಪಟ್ಟಿದ್ದಾರೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಪಾತ್ರ ಹೆಸರೇವತಿ and I think it'll be very interesting, unexpected for a girl to have a significant role in a gangster film because elru ankontira gangster alli only fights and athara ide, but athara enilla. There's also a lot of emotions and love and ups and downs of life, so I'm part of all his journey in that as well. ಎಸ್ಪೆಷಲಿ ಶುರು ಸಾಂಗ್ ನೋಡಿ ಆದ್ಮೇಲೆ ಬಹಳಷ್ಟು ಜನ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ನಿಮ್ದು ಹಾಗೂ ವಿನೋದ್ ಅವರ ಒಂದು ಕಾಂಬಿನೇಷನ್ ಹಿಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? That is very exciting if that is the case. Nange tumba ishta Vinod jothe kelsa madoke, and he has been such a lovely co-star, not just for me, for the whole team. His involvement has been very tremendous and I love watching our pairing on screen. So our Shuru Shuru song is also very romantic, so I'm hoping that the audience likes us together and we can do more films together. ಮ್ಯಾಮ್, ಈ ಒಂದು ಬಲರಾಮನ ದಿನಗಳು ಈ ಒಂದು ಪ್ರಾಜೆಕ್ಟ್ ನಿಮ್ಮ ಕೈಗೆ ಹೇಗೆ ಬಂತು ಅಂತ? Nisha, Vinod's wife, had actually got in touch with me, and then I spoke to Chaitanya sir, and I loved the script. I loved the intent behind making the film, so I was very excited to be a part of it. ಮ್ಯಾಮ್, ಈಗಾಗಲೇ ನೀವು ರಾಜ್ಕುಮಾರ್ ಸಿನಿಮಾದಲ್ಲಿ ಅಪ್ಪೋರ್ ಜೊತೆ ಪೇರಿಂಗ್ ಅಲ್ಲಿ ವರ್ಕ್ ಮಾಡಿದ್ರಿ. ಸೊ ಅದಾದ್ಮೇಲೆ ಮತ್ತೆ ಬರ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? Blessed and excited. ಮ್ಯಾಮ್, ಏನು ಅಂತ ಹೇಳಿದ್ರೆ ನಿಮ್ದು ಆಗಿರ್ಬೋದು ಅಪ್ಪು ಸರ್ದೊಂದು ಒಂದು ಸ್ಕ್ರೀನ್ ಅಲ್ಲಿ ಇದ್ದಂತ ಒಂದು ಕೆಮಿಸ್ಟ್ರಿ ಇರ್ಬೋದು ಬಹಳಷ್ಟು ಜನ ಇಷ್ಟಪಟ್ಟಿದ್ರು. ಸೊ ಅಪ್ಪು ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಿ, ಅದು ಅಪ್ಪುನೇ ಎಲ್ರಿಗೂ ಇಷ್ಟ ಇಲ್ಲ, ಸೊ ಅಪ್ಪು ಬಗ್ಗೆ ನಾನೇನ್ ಮಾತಾಡ್ಬೇಕು, ಅವರು ಏನ್ ಹೇಳ್ಬೇಕು. He's just such an amazing man. He's created such an impact in every life he's touched, and I was blessed. ಎರಡು ಸಿನಿಮಾ ಅವ್ರ ಜೊತೆ ನಾನು ಕೆಲಸ ಮಾಡ್ತೀವಿ, Rajkumar and James. So truly I'm blessed. I think of him every day so fondly, and our tara nan tara elru alla illa, like you guys also meet and think about him in all the press meets. I think of him in every shoot I go to, so we all miss him very dearly. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದವರು ತುಂಬಾ ಇಷ್ಟ ಆಗಿರೋದು ಏನು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ಅದ್ರ ಟ್ರೈ ಮಾಡ್ತೀರಾ ಕನ್ನಡ ಮಾತಾಡಕ್ಕೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಥ್ಯಾಂಕ್ ಯು, ಬಿಕಾಸ್ ನನಗೆ ಭಯ ಜಾಸ್ತಿ ಬರುತ್ತೆ. ಎಲ್ಲರೂ ಕಾಮೆಂಟ್ಸ್ ಅಲ್ಲಿ ನನ್ನ ಬಗ್ಗೆ ಏನೇನ್ ಮಾತಾಡ್ತೀರಾನು, ನನ್ಗೆ ಅದು ಗೊತ್ತಿಲ್ಲ. ಬಟ್ ಐ ಟ್ರೈ ಟು ಡೂ ಮೈ ಬೆಸ್ಟ್. ಐ ಲವ್, ನನಗೆ ಕನ್ನಡ ತುಂಬಾ ಪ್ರೀತಿ ಅಂಡ್ ಮಾತಾಡೋಕೆ ತುಂಬಾ ಇಷ್ಟ. ನಾನು ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಕ್ಯಾಮ್ರಾ ಮುಂಚೆ, ಸ್ಟೇಜ್, ಲೈಟ್ಸ್ ಮುಂಚೆ ನನಗೆ ಭಯ ಬರುತ್ತೆ, ಬಟ್ ಐ ಲವ್ ದ ಲ್ಯಾಂಗ್ವೇಜ್, ಸೊ ಹೋಪ್ಫುಲಿ ಐ ಕ್ಯಾನ್ ಸ್ಪೀಕ್ ಮೋರ್ ಫ್ಲೂಯೆಂಟ್ಲಿ ಸೂನ್. ಕಮಿಂಗ್ ಬ್ಯಾಕ್ ಟು ಬಲರಾಮ, ಸೊ ಈ ಒಂದು ಸಿನಿಮಾ ಏನಿದೆ 80s ಆ ಒಂದು ಆ ಕಾಲಘಟ್ಟದಲ್ಲಿರೋದು. ಸೊ ಅದಕ್ಕೆ ನೀವು ಹೆಂಗೆ ಪ್ರಿಪೇರ್ ಆದ್ರಿ ಅಂತ? See, our preparation namdilla. Our preparation is the direction department, art department, costume department. But it was very exciting because 80s was a time that all the actresses, we grew up watching Sridevi and Madhuri Dixit and all of them. So that was very exciting to try and copy, like, some puff sleeve from here and some color combination from somewhere else. But the movie has come out so beautifully visually. I think it's looking really nice. So that's exciting that we're going to watch it soon. ಅದೇ ನಾವು ನಿಮ್ ಲುಕ್ ಬಗ್ಗೆ ನೋಡ್ತಾ ಹೋದ್ರೆ ಇಟ್ಸ್ ಅ ವೆರಿ 80s ಲುಕ್. ಸೊ ಆ ಒಂದು ಲುಕ್ ನ ಪ್ರಿಪೇರ್ ಮಾಡಿದ್ಯಾ ಯಾರು, ಅಂದ್ರೆ ಕಾಸ್ಟ್ಯೂಮ್ ಡಿಸೈನರ್? So none costumes, Chaitanya Rao had designed it from Chennai.
So hopefully the audience also likes it and likes the outfits. ಮ್ಯಾಮ್ ಕೊನೆಯದಾಗಿ ಸಿನಿಮಾ ಇನ್ನೇನು 26ಕ್ಕೆ ರಿಲೀಸ್ ಆಗ್ತಾ ಇದೆ, ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಎಕ್ಸೈಟಿಂಗ್ ಆಗಿದೆ. ಸೊ ಬಿಕಾಸ್ 26 ಇಸ್ ಓನ್ಲಿ 3 more days away. ಸೊ ಎಲ್ಲರೂ ನೋಡಿ ಈ ಪಿಕ್ಚರ್ ನಿಮ್ಮ ಫ್ಯಾಮಿಲಿ ಜೊತೆ ಥಿಯೇಟರ್ ಹೋಗಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ, ಅಂಡ್ ಹೋಪ್ಫುಲಿ ಯು ಲೈಕ್ ಇಟ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸೊ ಇದಾಗಿತ್ತು ಪ್ರಿಯಾ ಆನಂದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.